ಬೆಸ್ಕಾಂ ಅವರು MD ಶೀಲಾರವರು ಮತ್ತು ಬಣಿಗೋಪಾಲ್ ರಾಜು, ಸುನೀಲ್ ಅವರು ಟೀಮು, ಅನಿತಾ, ಈ ಟೀಮೆಲ್ಲ ಸೇರಿ ಇನ್ಯಾರಿದ್ದಾರೆ ಅವರೆಲ್ಲ ಸೇರಿ, ನಿನ್ನ ಹೆಸರೇನಪ್ಪ, ಪೂರ್ಣಚಂದ್ರ, ಟೀಮು ಇವರೇ ಲಾಸ್ಟ್ ಟೈಮ್ ಕೆಲಸ ಮಾಡಿದವರು. ತುಂಬ ವಿಭಿನ್ನವಾಗಿ ವಿದ್ಯುತ್ ಶಕ್ತಿ ಬೆಳಕನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಸುಮಾರು 130 ಕಿಲೋಮೀಟರ್ ಉದ್ದಳತೆಯ 100 ಸಂಖ್ಯೆಯ ವೃತ್ತಗಳಲ್ಲಿ ವಿದ್ಯುತ್ ಶಕ್ತಿ ವಿದ್ಯುತ್ ದೀಪಾಲಂಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಭಾರತ ದೇಶದ ಬೇರೆ ಬೇರೆ ಕಡೆ ಏನೇನು ಮಾಡಿದ್ದಾರೆ ಅಂತೇಳಿ ಆ ವಿಡಿಯೋ ತುಣುಕುಗಳನ್ನು ತರಿಸಿ ಅದನ್ನು ನೋಡಿದ್ದಾರೆ. ಇದು ಈ ಸಾರಿ ವಿಶೇಷವಾಗಿ 200 ಡ್ರೋನ್ ಇರ್ತಿತ್ತು ಮೊದಲು ಆಕಾಶದಲ್ಲಿ ನೋಡೋದಕ್ಕೆ. ಈಗ 1500 ಡ್ರೋನ್ಗಳನ್ನು ಈ ಸಾರಿ ಬಳಸ್ತಾ ಇದ್ದಾರೆ. 6ನೇ ತಾರೀಕು 7, 11, 12 4 ದಿನ ಇಡೀ ಮೈಸೂರು ಜನರಿಗೆ ಡ್ರೋನ್ ಮುಖಾಂತರ ದಸರಾ ಉತ್ಸವದ ಮೆರುಗನ್ನು ಅಲ್ಲಿ ಪ್ರಸಾರ ಮಾಡಲಿದ್ದಾರೆ. ಈಗ ತಾನೇ ನೋಡಿದ್ರಲ್ಲ ನೀವು, ಆ ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಒಟ್ಟಾಗಿ ಸುಮಾರು 65 ಸಂಖ್ಯೆಯ ಪ್ರತಿಕೃತಿಗಳಿರ್ತವೆ. ಅಂದರೆ ಇಮೇಜಸ್ ಹಾಕಿರ್ತಾರೆ. ಅವು ಬೇರೆ ಬೇರೆ ದೇವಾಲಯಗಳು, ಹಿಸ್ಟಾರಿಕಲ್ ದೇವಾಲಯ ಇರ್ಬೋದು, ಫ್ರೀಡಮ್ ಮೂವ್ಮೆಂಟ್ ಇರ್ಬೋದು, ಡೆಮೋಕ್ರಸಿ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಅವರ ನಾಲ್ವಡಿ ಕೃಷ್ಣರಾಜ ಒಡೆಯರು ಇತ್ಯಾದಿ ಅದನ್ನು ಅಲ್ಲಿ ಪ್ರತಿಕೃತಿಗಳನ್ನು ಮಾಡ್ತಾ ಇದ್ದಾರೆ. ಮತ್ತು 25 ಸಂಖ್ಯೆಯಲ್ಲಿ ಹಸಿರು ಚಪ್ಪರ, ಸುಸ್ವಾಗತ, ವಿವಿಧ ಕಮಾನುಗಳು, ನಿಮಗದ ಕಚೇರಿಗಳಲ್ಲಿ ದೀಪಾಲಂಕಾರ ಮಾಡ್ತಾರೆ. ಒಟ್ಟು ಅಂದಾಜು 6,50,00,000 ಆಗುತ್ತೆ. ಪ್ಲಸ್ ದ್ರೋಣಕ್ಕೆ ಒಂದು 3 ಕೋಟಿ ಆಗ್ಬೋದು, 3-3.5 ಕೋಟಿ. ಒಟ್ಟು ಈ ಸಾರಿ 10 ಕೋಟಿ ಈ ಒಂದು ದೀಪಾಲಂಕಾರ ಮತ್ತು ಡ್ರೋನ್ಗಳಿಗೆ ಬಳಕೆ ಆಗುತ್ತೆ. ಈ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಭಾರ ಎಷ್ಟಾಗುತ್ತೆ ಅಂದರೆ 2881 ಕಿಲೋ ವ್ಯಾಟ್, ಅಂದರೆ 3 ಮೆಗಾವಾಟ್ ಅಷ್ಟು ಖರ್ಚಾಗುತ್ತೆ. ವಿದ್ಯುತ್ ಬಳಕೆ ಅಂದಾಜು ಪ್ರಮಾಣ 2,42,012 ಯೂನಿಟ್ಗಳು, 2.5 ಲಕ್ಷ ಯೂನಿಟ್ ಅಷ್ಟು ಅಂದಾಜು ಬಳಕೆ ಆಗುತ್ತೆ. ಇಷ್ಟೊಂದು ಬಳಕೆ ಆಗುತ್ತೆ. ಮತ್ತು ವಿದ್ಯುತ್ ರಥ ಅಂದರೆ ಪವರ್ ಮ್ಯಾನ್ ಕರ್ತವ್ಯಗಳು, ಗೃಹಜ್ಯೋತಿ, ಕೃಷಿ ಬಳಕೆ, ಸೌರ ವಿದ್ಯುತ್ ಸುರಕ್ಷತೆ ಹಾಗೂ ನುಡಿದಂತೆ ನಡೆದ ಸರ್ಕಾರ ಗ್ಯಾರಂಟಿ ಬಗ್ಗೆ ಒಂದು ರಥ ಟ್ಯಾಬ್ಲೋ ಎಲ್ಲ ಕಡೆ 3ನೇ ತಾರೀಕು ದಸರಾ ನವರಾತ್ರಿ 10 ದಿನಗಳ ಅವಧಿಯಲ್ಲಿ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಚಲಿಸ್ತದೆ. ಅದು ಟ್ಯಾಬ್ಲೋ, ವಿದ್ಯುತ್ ರಥ ಟ್ಯಾಬ್ಲೋ, ವಿವಿಧ ವಿದ್ಯುತ್ ಬಳಕೆ, ಅದರ ಸುರಕ್ಷತೆ, ಗೃಹಜ್ಯೋತಿ, ಕೃಷಿ ಬಳಕೆಗೆ, ಸೌರಶಕ್ತಿ ಮತ್ತು ಸರ್ಕಾರದ ಗ್ಯಾರಂಟಿಗಳು, ಇನ್ನಿತರ ವಿಷಯರಾಗಿ ಏನೋ ಪುರಾವೆ ದಾಖಲಾತಿಗಳಿದ್ರೆ ಡೆಫಿನೆಟ್ಲಿ ವಿಲ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಪೀಪಲ್ ಹೂ ಇಂಡಲ್ಜ್. ನಾವು ಆ್ಯಸ್ ಲಾಂಗ್ ವಾಯ್ಸ್ ವಿ ಆರ್ ದೇರ್, ಇವೆಲ್ಲ ಆಗೋಕ್ಕೆ ಬಿಡೋದಿಲ್ಲ. ನನಗೆ ಗೊತ್ತಿಲ್ಲ ನಿಮ್ಮ ಪವರ್ ಟೀಮಲ್ಲಿ ಏನೇನು ನಡೀತು, ಆ ಥರ ಸಾಕ್ಷೆ ದಾಖಲೆಗಳು ಪುರಾವಿದ್ರೆ ಖಂಡಿತ ವಿಲ್ ಎನ್ಕ್ವೈರ್ ಅಂಡ್ ಟೇಕ್ ಆ್ಯಕ್ಷನ್. ಆ ಥರ ಆಗೋಕ್ಕೆ ಎಂದು ನಾನು 4ನೇ ದಸರಾ 5ನೇ ದಸರಾನೋ ಆ ರೀತಿ ನಡೆದ ಉದಾಹರಣೆಗಳಿಲ್ಲ. ನಾನು ಕಾಷನ್ ಮಾಡಿದ್ದೀನಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಕಣ್ಣಿಟ್ಟು ನೋಡಿ ಹೆಚ್ಚು ಟ್ರಾನ್ಸ್ಪರೆಂಟಾಗಿ ಮಾಡಿ ಅಂತ. ಇವರೆಲ್ಲ ಮಾಡುವಾಗ ಏನೂ ನಡೆಯೋದೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಐ ಹ್ಯಾವ್ ಇನ್ಸ್ಟ್ರಕ್ಟೆಡ್ ಆಫೀಸರ್ ಟು ಬಿ ವಿಜಿಲೆಂಟ್ ಅಂಡ್ ಟ್ರಾನ್ಸ್ಪರೆಂಟ್. ಅದೇ ಸರ್, ಇವಾಗ 4G ಎಕ್ಸಾಮ್ಷನ್ ಕೇಳಿದ್ದೀವಿ ಸರ್. ಟೆಂಡರ್ ಬರೆದಿದ್ವಿ, ಟೆಂಡರಲ್ಲಿ ಯಾರು ಬರೆದಿದ್ದರಿಂದ ಈ 4G ಎಕ್ಸಾಮ್ಷನ್ ತಗೊಂಡು TTPS/www Mysore Dasara GOV
gov.in ಇದರಲ್ಲಿ 26/9/24ರಿಂದ 30/9/24ರವರೆಗೆ 5 ದಿನಗಳ ಕಾಲ ಆನ್ಲೈನ್ ಮೂಲಕ ಖರೀದಿಸಲು ಅವಕಾಶ ಕಲ್ಪಿಸಲಾಗಿರುತ್ತೆ. ಇದರ ಉಪಯೋಗನ ಸಾರ್ವಜನಿಕರು ಖರೀದಿ ಮಾಡೋಕ್ಕೆ ಬಳಸ್ಕೋಬೋದು. ಟಿಕೆಟ್ಗಳ ದರ ಟಿಕೆಟ್ ಮಾರಾಟ ಪ್ರಾರಂಭದ ದಿನಾಂಕ 26/9/24ರ ಟಿಕೆಟ್ಗಳನ್ನು ಮೈಸೂರು ದಸರಾ 24ರ ಅಧಿಕೃತ ಜಾಲತಾಣ HTTPS ಸೇಮ್ ಮೂಲಕ ಖರೀದಿ ಮಾಡಬಹುದು. ಅರಮನೆ ಆವರಣದೊಳಗೆ ಜಂಬೂ ಸವಾರಿ ವೀಕ್ಷಣೆಗೆ ಟಿಕೆಟ್ ಮೊತ್ತ ರೂಪಾಯಿ 3,500. ಒಬ್ಬರಿಗೆ ಜಂಬೂ ಸವಾರಿ ಮಾತ್ರ ಅವಕಾಶವಿರುತ್ತೆ. ಹಿಂದೆ 3,000 ಇತ್ತು, ಈಗ 3,500 ಮಾಡಿದ್ದೀವಿ. ಪಂಜಿನ ಕವಾಯತ್ ಟಿಕೆಟ್ ಮೊತ್ತ ರೂಪಾಯಿ 1,000 ಒಬ್ಬರಿಗೆ. ಗೋಲ್ಡ್ ಕಾರ್ಡ್ ಮೊತ್ತ ರೂಪಾಯಿ 6,500 ಒಬ್ಬರಿಗೆ. 6,000 ಇತ್ತು, 6,500 ಮಾಡಿದ್ದೀವಿ. ಗೋಲ್ಡ್ ಕಾರ್ಡ್ ಹೊಂದಿರುವವರಿಗೆ ಜಂಬೂ ಸವಾರಿ, ಪಂಜಿನ ಕವಾಯಿತು, ಚಾಮುಂಡಿ ಬೆಟ್ಟ, ಚಾಮರಾಜೇಂದ್ರ ಮೃಗಾಲಯ, ಅರಮನೆಗೆ ವೀಕ್ಷಣೆಗೆ ಮಾತ್ರ ಅವಕಾಶವಿರುತ್ತದೆ. ಒಂದು ಗೋಲ್ಡ್ ಕಾರ್ಡ್ ಬಾರುವ ಟಿಕೆಟ್ರಲ್ಲಿ ಒಬ್ಬರಿಗೆ ಮಾತ್ರ ಪ್ರವೇಶ ಇರುತ್ತೆ. ಇದು ಆಸ್ ಪರ್ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ ಟಿಕೆಟ್ಸ್ ಆ್ಯಂಡ್ ಗೋಲ್ಡ್ ಕಾರ್ಡ್. ಇಲ್ಲ, ಹೋದಷ್ಟು ಇದ್ದಷ್ಟೇ ಒಂದು 500 ರೂಪಾಯಿ ಜಾಸ್ತಿ ಮಾಡಿದ್ರು ಅಷ್ಟೇ.